ಇನ್ನು ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರು ಅಥವಾ ಅವರ ಅಭಿಮಾನಿಗಳು ಅವರೇ ಸಿಎಂ ಆಗಲಿ ಅಂತ ಹೇಳಿ ಜಪ ತಪ ಮಾಡ್ತಿದ್ದಾರೆ. ಪಕ್ಷ ಬರೋದಕ್ಕೆ ಅಧಿಕಾರಕ್ಕೆ ಬರೋಕ್ಕೆ ಅವರ ಶ್ರಮ ಬಹಳಷ್ಟು ಅಂತ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಎಲ್ಲರದ್ದು ಸಂಪೂರ್ಣ ಸಹಕಾರ ಇದೆ, ಯಾರೋ ಒಬ್ರದಲ್ಲ. ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪರೋಕ್ಷ ಟಾಂಗ್ ಕೊಡ್ತಾ ಇರೋದು. ಇದು ಮುಖ್ಯಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂತಹ ನಿರ್ಧಾರ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಎಐಸಿಸಿ ಅಧ್ಯಕ್ಷರು ನಿನ್ನೆ ಸಭೆ ಕೂಡ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ವರಿಷ್ಠರು ಒಂದು ಇತ್ಯರ್ಥಕ್ಕೆ ಬರ್ತಾರೆ ಅನ್ನೋ ಆಶಾಭಾವನೆ ಇದೆ. ಯಾವುದೇ ಕ್ರಾಂತಿ ಇಲ್ಲ, ಯಾವುದೇ ಒಂದು ಭ್ರಾಂತಿಯೂ ಕೂಡ ಇಲ್ಲ. ಎಲ್ಲವೂ ಈಗ ಏನು ನೋಡ್ತಿದೆಯೋ ಹಂಗೆ ಹೋಗ್ತದೆ, ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಹೀಗಂತಂದ್ರು ಸತೀಶ್. ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಇದ್ದಾರೆ. ಇದು ಹೆಂಗಾಗಿದೆ ಅಂದ್ರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರ್ ಬರ್ದ್ವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗ ಇದು ಇನ್ನೂ ಬಹಳಷ್ಟು ಜನ ಅದಾರೆ. ತೇನ್ ಸಿಂಗ್ ಹೆಸರು ಮಾತ್ರ ಬಂತು. ಹಿಮಾಲಯ ಪರ್ವತ ಏನತ್ತ ಅವನ ಜೋಡಿ ಇದ್ದ, ಟೆಂಟ್ ಹೊಡವ, ಚಾ ಮಾಡವ, ಅಡಿಗೆ ಮಾಡೋರು ಎಲ್ಲಾರು ಇದ್ರು. ಈ ಪಕ್ಷ ಬರ್ಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲಾ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ. ಬರ್ಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡಾರೆ. ಇದ್ರಲ್ಲಿ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಪೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ.